ನಿಮ್ಮ ಹೆಸರೆಂತ? ಜಕರಿ ಅಂತ ಹೇಳಿದ ಜಕರಿ ಅವರೇ, ಹೇಳಿ, ಈ ದೇಶದ ಉದ್ಧಾರ ಹೇಗೆ ಆಗ್ತದೆ? ಯಾರು ಬರಬೇಕು ಈ ಸಲ? ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರುವ ಎಲ್ಲ ಲಕ್ಷಣ ಉಂಟು. ಇಂಡಿಯಾ ಒಕ್ಕೂಟಕ್ಕ? ಹೌದಾ? ಪಕ್ಕ ಮುಂದಿನ ಪ್ರಧಾನಿ ನಮ್ಮ ಇಂಡಿಯಾ ಒಕ್ಕೂಟದಿಂದ ತೀರ್ಮಾನ ಮಾಡ್ತಾರೆ. ರಾಹುಲ್ ಗಾಂಧಿ ಇಲ್ಲ. ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ ಮಾರೆ ಕಾಂಗ್ರೆಸ್ನಲ್ಲಿ? ಇಲ್ಲಿನ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿದ್ದು ಚಾನ್ಸ್ ಉಂಟು. ಇಲ್ಲಿದ್ದು ಬಿಡಿ, ನಿಮಗೆ ಪ್ರಧಾನಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಕೇಳೋದು ನಾನು. ಖರ್ಗೆ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ, ಇಬ್ಬರು ಇದ್ದಾರೆ. ಹೌದಾ? ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನಿಸ್ತದ ಸರ್? ಈಗ ರಾಹುಲ್ ಗಾಂಧಿ ಒಳ್ಳೆ ಕ್ಯಾಂಡಿಡೇಟ್ ಅಂತ ತೋರಿಸ್ತಾ ಉಂಟು. ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಮೋದಿ ಒಂದೇ ಕ್ಷೇತ್ರದಲ್ಲಿ ನಿಲ್ಬೋದಿತ್ತಲ್ಲ, ಅಷ್ಟು ಟಫ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೇನು ಅನಿಸ್ತದೆ? ಇಲ್ಲ, ನಾವು ಹೇಳೋದು ದೇಶದ ಇದರಲ್ಲಿ ಅವರು ಇದು ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರ್ತದೆ ಅಂತ ಹೇಳೋದು. ನನ್ನ ಹೆಸರು ಪಾಂಡುರಂಗ ಅಂತ. ರಂಗ ಅವರೇ, ಈಗ ಅವ್ರು ಹೇಳ್ತಾರೆ 300+ ಬರ್ತದೆ ಅಂತ ಹೇಳಿ ಕಾಂಗ್ರೆಸ್. ಅವ್ರು ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ 35 ದಾಟಲ್ಲ. ಏನ್ರಿ ಹಿಂಗೆ ಅಂದ್ಬಿಟ್ರಿ ನೀವು? ಇಟ್ ಈಸ್ ಶೂರ್. ಯಾಕೆಂದ್ರೆ ಕರ್ನಾಟಕದಲ್ಲಿ ಅವ್ರು ಒಂದು ಸೀಟು ಗೆಲ್ಲ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲಿ ಈ ಸಲ ಎಲ್ಲೇ ಒಂದು 5-6 ಕ್ಷೇತ್ರ ಗೆಲ್ಬೋದಾ ಅಂತ? ಒಂದು ಗೆಲ್ಲಲ್ಲ. ಯಾಕೆಂದ್ರೆ ಅವರು JDS ಜೊತೆ ಕಂಬೈಂಡ್ ಆಗಿದ್ದಾಗಲೇ ಕಾಂಗ್ರೆಸ್ ಒಂದು ಸೀಟು ಗೆಲ್ಲಿಲ್ಲ, ಒಂದೇ ಒಂದು ಗೆದ್ದಿದ್ದು. ಬಟ್ ಈಗ ಏನಾಗಿದೆ, ಈ ಕಾಂಬಿನೇಷನ್ ಚೆನ್ನಾಗಿದೆ. 99% ಹಿಂದೂ ಕೂಡ ಎಲ್ಲ BJP ಓಟ್ ಹಾಕಿದ್ದಾರೆ. ಓನ್ಲಿ ಅಲ್ಪಸಂಖ್ಯಾತ ಆದ್ರೆ ಏನು ಹೇಳ್ತಿದ್ದೀರಿ? ಅವ್ರು ಮಾತ್ರ ಮೋದಿ, ರಾಹುಲ್ ಗಾಂಧಿ ABCD ಗೊತ್ತಿಲ್ಲ. ಇಂಡಿಯಾ ಇವನ್ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ, ಸರಿಯಾಗಿ ಎಲ್ಲೂ ಕೆಲಸ ಮಾಡಲಿಕ್ಕೆ ಅವನಿಗೇನೂ ಗೊತ್ತಿಲ್ಲ. ಓಕೆ, ನೋಡಿದ್ರಲ್ಲ, ಮಂಗಳೂರಿನ ಸುಳ್ಯದಲ್ಲಿ ತೂಗು ಸೇತುವೆಯಿಂದ ಶುರುವಾದಂಥ ಈ ನಮ್ಮ ಪರ್ಯಟನೆ ಕೊನೆಗೆ ಐವರ್ನಾಡು ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೂ ಬಂದು ನಿಂತಿದೆ. ಬಹಳ ಫೇಮಸ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಂದರೆ ವೆರಿ ಸ್ಟ್ರಾಂಗ್. ನಮಗೂ ಮತ್ತು ಈ ಊರಿಗೂ ಬಹಳ ಸಂಬಂಧವೂ ಕೂಡ ಇದೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಒಂದು ಬೇರೆ ರೀತಿಯ ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ನಿಮ್ಮ ಮುಂದೆ ಮಾಡ್ತೀನಿ. ಇದೇ 5 ಗಂಟೆಗೆ ನಿಮ್ಮ ಮುಂದೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ. ನಿಮ್ಮ ಹೆಸರೆಂತ? ಜಕರಿ ಅಂತ ಹೇಳಿದ ಜಕರಿ ಅವರೇ, ಹೇಳಿ, ಈ ದೇಶದ ಉದ್ಧಾರ ಹೇಗೆ ಆಗ್ತದೆ? ಯಾರು ಬರಬೇಕು ಈ ಸಲ? ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರುವ ಎಲ್ಲ ಲಕ್ಷಣ ಉಂಟು. ಇಂಡಿಯಾ ಒಕ್ಕೂಟಕ್ಕ? ಹೌದಾ? ಪಕ್ಕ ಮುಂದಿನ ಪ್ರಧಾನಿ ನಮ್ಮ ಇಂಡಿಯಾ ಒಕ್ಕೂಟದಿಂದ ತೀರ್ಮಾನ ಮಾಡ್ತಾರೆ. ರಾಹುಲ್ ಗಾಂಧಿ ಇಲ್ಲ. ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ ಮಾರೆ ಕಾಂಗ್ರೆಸ್ನಲ್ಲಿ? ಇಲ್ಲಿನ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿದ್ದು ಚಾನ್ಸ್ ಉಂಟು. ಇಲ್ಲಿದ್ದು ಬಿಡಿ, ನಿಮಗೆ ಪ್ರಧಾನಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಕೇಳೋದು ನಾನು. ಖರ್ಗೆ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ, ಇಬ್ಬರು ಇದ್ದಾರೆ. ಹೌದಾ? ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನಿಸ್ತದ ಸರ್? ಈಗ ರಾಹುಲ್ ಗಾಂಧಿ ಒಳ್ಳೆ ಕ್ಯಾಂಡಿಡೇಟ್ ಅಂತ ತೋರಿಸ್ತಾ ಉಂಟು. ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಮೋದಿ ಒಂದೇ ಕ್ಷೇತ್ರದಲ್ಲಿ ನಿಲ್ಬೋದಿತ್ತಲ್ಲ, ಅಷ್ಟು ಟಫ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೇನು ಅನಿಸ್ತದೆ? ಇಲ್ಲ, ನಾವು ಹೇಳೋದು ದೇಶದ ಇದರಲ್ಲಿ ಅವರು ಇದು ಇಂಡಿಯಾ ಒಕ್ಕೂಟಕ್ಕೆ ಬಹುಮತ ಬರ್ತದೆ ಅಂತ ಹೇಳೋದು. ನನ್ನ ಹೆಸರು ಪಾಂಡುರಂಗ ಅಂತ. ರಂಗ ಅವರೇ, ಈಗ ಅವ್ರು ಹೇಳ್ತಾರೆ 300+ ಬರ್ತದೆ ಅಂತ ಹೇಳಿ ಕಾಂಗ್ರೆಸ್. ಅವ್ರು ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ 35 ದಾಟಲ್ಲ. ಏನ್ರಿ ಹಿಂಗೆ ಅಂದ್ಬಿಟ್ರಿ ನೀವು? ಇಟ್ ಈಸ್ ಶೂರ್. ಯಾಕೆಂದ್ರೆ ಕರ್ನಾಟಕದಲ್ಲಿ ಅವ್ರು ಒಂದು ಸೀಟು ಗೆಲ್ಲ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲಿ ಈ ಸಲ ಎಲ್ಲೇ ಒಂದು 5-6 ಕ್ಷೇತ್ರ ಗೆಲ್ಬೋದಾ ಅಂತ? ಒಂದು ಗೆಲ್ಲಲ್ಲ. ಯಾಕೆಂದ್ರೆ ಅವರು JDS ಜೊತೆ ಕಂಬೈಂಡ್ ಆಗಿದ್ದಾಗಲೇ ಕಾಂಗ್ರೆಸ್ ಒಂದು ಸೀಟು ಗೆಲ್ಲಿಲ್ಲ, ಒಂದೇ ಒಂದು ಗೆದ್ದಿದ್ದು. ಬಟ್ ಈಗ ಏನಾಗಿದೆ, ಈ ಕಾಂಬಿನೇಷನ್ ಚೆನ್ನಾಗಿದೆ. 99% ಹಿಂದೂ ಕೂಡ ಎಲ್ಲ BJP ಓಟ್ ಹಾಕಿದ್ದಾರೆ. ಓನ್ಲಿ ಅಲ್ಪಸಂಖ್ಯಾತ ಆದ್ರೆ ಏನು ಹೇಳ್ತಿದ್ದೀರಿ? ಅವ್ರು ಮಾತ್ರ ಮೋದಿ, ರಾಹುಲ್ ಗಾಂಧಿ ABCD ಗೊತ್ತಿಲ್ಲ. ಇಂಡಿಯಾ ಇವನ್ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ, ಸರಿಯಾಗಿ ಎಲ್ಲೂ ಕೆಲಸ ಮಾಡಲಿಕ್ಕೆ ಅವನಿಗೇನೂ ಗೊತ್ತಿಲ್ಲ. ಓಕೆ, ನೋಡಿದ್ರಲ್ಲ, ಮಂಗಳೂರಿನ ಸುಳ್ಯದಲ್ಲಿ ತೂಗು ಸೇತುವೆಯಿಂದ ಶುರುವಾದಂಥ ಈ ನಮ್ಮ ಪರ್ಯಟನೆ ಕೊನೆಗೆ ಐವರ್ನಾಡು ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೂ ಬಂದು ನಿಂತಿದೆ. ಬಹಳ ಫೇಮಸ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಂದರೆ ವೆರಿ ಸ್ಟ್ರಾಂಗ್. ನಮಗೂ ಮತ್ತು ಈ ಊರಿಗೂ ಬಹಳ ಸಂಬಂಧವೂ ಕೂಡ ಇದೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಬೇರೆ ರೀತಿಯ ಜನರನ್ನು ಮಾತನಾಡಿಸುವಂಥ ಕೆಲಸವನ್ನು ನಿಮ್ಮ ಮುಂದೆ ಮಾಡ್ತೀನಿ. ಇದೇ 5 ಗಂಟೆಗೆ ನಿಮ್ಮ ಮುಂದೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.
ಧನ್ಯವಾದ.